ನೋಡಿ ಈಗ ಮೊನ್ನೆ ನನ್ನ ಸ್ನೇಹಿತರು ಫೋನ್ ಮಾಡಿದರು. ಈಗ ಸುಮಾರು ಒಂದು 3-3.5 ತಿಂಗಳ ಹಿಂದಿನ ಕತೆ ಅಂತ ಅನ್ಕೋತೀನಿ. ರಾಜರಾಜೇಶ್ವರಿ ನಗರದಲ್ಲಿ ಅವರು ರಿಜಿಸ್ಟ್ರೇಷನ್ಗೆ ಹೋಗ್ಯಾರೆ. ಹೋದಂಥ ಸಂದರ್ಭದಲ್ಲಿ ಸರ್ವರ್ ಡೌನ್, 1 ದಿವಸ 2 ದಿವಸ 3 ದಿವಸ 1 ವಾರ. ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂದರೆ, ಈ ಪೋಡಿ ಆನ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಭಾಳ ಕೆಲಸ ಮಾಡ್ತಾ ಇದ್ದೀರಿ. ಇದು ಸರ್ ನಮ್ಮದು IT ರಾಜಧಾನಿ, ಆದರೆ ಈ ಪದೇ ಪದೇ ಈ ಸರ್ವರ್ ಡೌನ್ ಆಗುವಂಥದ್ದು ಇದೆಯಲ್ಲ, ಅದಕ್ಕೇನು ಪರಿಹಾರ ಹುಡುಕ್ತಾ ಇದ್ದೀರಿ ಅಂತ. ಕೊನೆಗೆ ನಾನು ಯಾವುದೋ ಟೆಕ್ನಿಕಲ್ ಟೀಮಿಗೆ ಫೋನ್ ಮಾಡಿ, ಅದ್ರ ಹೆಡ್ಡಿಗೆ ಫೋನ್ ಮಾಡಿ, ನೋಡ್ರಪ್ಪ ಹಿಂಗೆ ಆಗ್ತಾ ಇದೆ, ಇದನ್ನು ವರದಿ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದರೆ ಅಂಥ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾ ಇವೆ, ಇಂಥ ಸಂದರ್ಭದಲ್ಲಿ ಯಾವುದೋ ಸಮಸ್ಯೆ ಆಯಿತು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ರಪ್ಪ ಅಂತ ನಾನು ಫೋನ್ ಮಾಡಿ ಹೇಳಿದೆ. ನಾನು ಹೌದು, ತಮ್ಮ ಗಮನಕ್ಕೆ ಏನಂತೀರಿ ಸರ್? ಇಲ್ಲ, ಇದು ಸಮಸ್ಯೆಗಳಿದೆ, ಆದರೆ ಸಮಸ್ಯೆ ಇದೆ ಒಪ್ಕೊಳ್ತೇನೆ, ನಾನು ಡಿನೈ ಮಾಡ್ತಾ ಇಲ್ಲ. ಆದರೆ ಇದನ್ನು ನೀವು ದಯವಿಟ್ಟು ಸಮಗ್ರವಾಗಿ ನೋಡಿ, ಕಾಂಟೆಕ್ಸ್ಟಲ್ಲಿ ನೋಡಿ. ದಿನಕ್ಕೆ ಪ್ರತಿದಿನ ನಮ್ಮದು 9,000 to 13,000 ನೋಂದಣಿ ಆಗುತ್ತೆ, ರಿಜಿಸ್ಟ್ರೇಷನ್ ಆಗುತ್ತೆ, ಆಯಿತಾ? ಯಾವತ್ತೋ ಒಂದೊಂದು ದಿನ ಈ ಥರ ಸಮಸ್ಯೆ ಬರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓವರ್ ಆಲ್ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ, ರೈಟ್? ದಿನಕ್ಕೆ ಕನಿಷ್ಠ 9,000ದಿಂದ 13, ಒಂದೊಂದು ದಿನ 14,000 ರಿಜಿಸ್ಟ್ರೇಷನ್ ಆಗುತ್ತೆ, ಒಳ್ಳೆ ಮೂರ್ತಾಗಿ ಇರ್ತಾ ಇರೋ ದಿನಗಳು. ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಒಂದು ಅಲ್ಲ, ನಾನು ಡಿನೈ ಮಾಡ್ತಾ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓವರ್ ಆಲ್ ಕೆಲಸ ಮಾಡ್ತಾ ಇದೆ, ಆದರೆ ಕೆಲವು ಬಾರಿ ಈ ಥರ ಸಮಸ್ಯೆ ಆಗ್ತಾ ಇದೆ. ಹೌದು, ಒಪ್ಕೊಳ್ತಾ ಇದ್ದೀನಿ ನಾನು. ಐ ಆಮ್ ನಾಟ್ ಟ್ರೈಂಗ್ ಟು ಡಿನೈ. ಕರೆಕ್ಟ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗ್ತಾ ಇದೆ. ಅದನ್ನು ಸರಿಪಡಿಸೋದಕ್ಕೂ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಓವರ್ ಆಲ್ ಪರ್ಸೆಂಟೇಜ್ ನೋಡಿದಾಗ 1 or 2% ಅಷ್ಟೇ ಸಮಸ್ಯೆ ಆಗ್ತಾ ಇದೆ. ಆದರೆ ಯಾರಿಗಾಗುತ್ತೆ ಅವ್ರಿಗೆ ಅದು 100% ತರ ಕಾಣುತ್ತೆ. ಯಾಕಂದ್ರೆ ಅವ್ರಿಗೆ ಸಿಕ್ಕಾಕೊಂಡಾಗ ಇವತ್ತು ಆಗ್ಲಿಲ್ಲ ನಾಳೆನೂ ಆಗ್ಲಿಲ್ಲ ಅಂದ್ರೆ ಬೇರೆ ಬೇರೆ ಅವ್ರಿಗೆ ತೊಂದರೆಗಳಾಗತ್ತೆ. ಎನಿವೆ, ಇದು ಆಗಬಾರದು, ಅದನ್ನು ನಾನು ಒಪ್ಕೊಳ್ತೇನೆ. ಅದಕ್ಕೆ ಈ ಕಾವೇರಿ 2 ಅಲ್ಲಿ ಏನು ಈ ರೀತಿ ಸರ್ವರ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇದನ್ನ ಸಂಪೂರ್ಣವಾಗಿ ಸೆಟ್ರೈಟ್ ಮಾಡಬೇಕು ಅಂತ, ಮತ್ತು ಬೇರೆ ಬೇರೆ ಕಾರಣಗಳಿಗೂ ಸೇರಿಸಿ, ಈ ಕಾರಣನೂ ಸೇರಿಸಿ ಬೇರೆ ಇನ್ನೂ ಸುಧಾರಣೆ ಮಾಡಬೇಕು ಅಂತೇಳಿ ಕಾವೇರಿ 3 ಅನ್ನೇ ಡೆವಲಪ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಅದರಲ್ಲಿ ಬಹುಶಃ ಇದು ಬೇಸಿಕ್ ಏನು ಕೆಲವು ಪ್ರಾಬ್ಲಮ್ಸ್ ಇದೆ ಇದನ್ನು ಸೆಟ್ರೈಟ್ ಮಾಡ್ತೇವೆ. ಜೊತೆಗೆ ಇನ್ನಷ್ಟು ಯೂಸರ್ ಫ್ರೆಂಡ್ಲಿ ಆಗಿ ಮಾಡಿ ಮತ್ತೆ ಸುಧಾರಣೆಯನ್ನ ತಗೊಂಡು ಬರ್ತೀವಿ. ಇದು ಸಮಸ್ಯೆಯನ್ನೇ ನಾವು ಒಂದು ಅವಕಾಶವಾಗಿ ಬಳಸ್ಕೊತಾ ಇದ್ದೇವೆ. ಯಾಕಂದ್ರೆ ಈ ಪರಿವರ್ತನೆ ಮತ್ತೆ ಈ ಬದಲಾವಣೆ ಎನ್ನುವಂಥದ್ದು ಜಗದ ನಿಯಮ. ಯಾವುದು ಯಾಕಂದ್ರೆ ನೀವು ಇಷ್ಟೊಂದೆಲ್ಲ ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಒಂದು ಸಣ್ಣದಲ್ಲಿ ಸಿಕ್ಕಾಕೊಂಡ್ಬಿಡಬಾರ್ದು. ನಿಜ, ನನ್ಗೂ ಉತ್ತರ ಕೊಟ್ಟು ಸಾಕಾಗಿದೆ. ಸೊ ಇದು ಯಾಕಂದ್ರೆ ತಾವಾಗಲೇ ಹೇಳಿದ್ರಲ್ಲ, 20 ಅಡಿ ಜಾಗ, ಸಣ್ಣ ಪೈಪು, ಹೌದು, ಹಂಗಾಗ್ಬಿಡುತ್ತೆ ಇದು ಕೂಡ. ಸರ್, ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಬಂಧಪಟ್ಟಂದ್ರ ಹತ್ರ ಮಾತಾಡ್ಕೊಂಡೇ ಪಾಯಿಂಟ್ಗಳು ತಂದಿರೋದು. ಈ ಸರ್ವೆ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರು ಅದು ಈ ಸಬ್ ಡಿವೈಡ್ ಆದ ಮೇಲೂ ಕೂಡ ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ಇದು ಏನಾಗಿದೆ, ಕೆಲವು ಈ 11E ಸ್ಕೆಚ್ ಅಂತ ಮಾಡ್ತೀವಿ, ಮಾಡಿದ್ಮೇಲೆ ಅವ್ರಿಗೆ ಸಬ್ ಡಿವೈಡ್ ಆದಂಗೆ, ಆ ಸಬ್ ಡಿವೈಡ್ ಆದಮೇಲೆ ಆಟೋಮ್ಯಾಟಿಕಲಿ RTCಯಲ್ಲಿ ಹೋಗಿ ಕುತ್ಕೋಬೇಕು. ಇದಕ್ಕೆ ಇಂಡೀಕರಣ ಅಂತ ಕರಿತೇವೆ. ಇದೇನಾಗಿತ್ತು, ಸರ್ವೆ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ RTCಯಲ್ಲಿ ಇಂಡೀಕರಣ ಆಗ್ತಾ ಇರಲಿಲ್ಲ, ಸರ್ವೆ ನಂಬರ್ ಬರ್ತಾ ಇರಲಿಲ್ಲ. ಅದನ್ನು ಮತ್ತೆ ಮ್ಯಾನ್ಯುವಲ್ ಆಗಿ 2 ಸಿಸ್ಟಮು IT ಸಿಸ್ಟಮ್ಮೇ, ಸರ್ವೆ ಮಾಡಿ 11E ಸ್ಕೆಚ್ ಮಾಡೋದು IT ಇದೆ, RTCನೂ IT-ಯಲ್ಲಿದೆ, ಆದರೆ ಇವೆರಡಕ್ಕೂ ಲಿಂಕ್ ಆಗಿರಲಿಲ್ಲ. ಸರ್ವೆ ಆಗಿ ಸ್ಕೆಚ್ ಆಗಿ ಹೊಸದು ಸಬ್ ಡಿವಿಷನ್ ಆದಮೇಲೆ ಆಟೋಮ್ಯಾಟಿಕ್ ಆಗಿ RTC ಹೊಸ ನಂಬರ್ ಸರ್ವೆ ನಂಬರ್ ಬರುವಂತಹದ್ದು ಆಗ್ತಾ ಇರಲಿಲ್ಲ ಹಿಂದೆ. ಇದನ್ನ ತೆಗೆದು ಮತ್ತೆ ಮ್ಯಾನ್ಯುವಲಿ ಅಲ್ಲಿ ಅರ್ಜಿಗೆ ಪುಷ್ ಮಾಡ್ತಾ ಇದ್ರು. ಈಗ ಅದನ್ನ ಕನೆಕ್ಟ್ ಮಾಡಿದೀವಿ, ಈಗ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಈ ಸಮಸ್ಯೆ ನಾನು ಇವತ್ತು ಮೊದಲೇನೆ ಅರ್ಥ ಮಾಡಿಕೊಂಡು ಈಗ ಒಂದು 6 ತಿಂಗಳಿಂದ ಇದನ್ನ ವರ್ಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನು ಕೂಡ ಮಾಡಿ, ಇನ್ನ ಮೇಲೆ ಸರ್ವೆ ಆಗಿ ಸಬ್ ಡಿವಿಷನ್ ಆದರೆ ಅದು ಆಟೋಮ್ಯಾಟಿಕ್ ಆಗಿ ಹೊಸ ನಂಬರ್ ಜನರೇಟ್ ಆಗಬೇಕು. ಈ ವ್ಯವಸ್ಥೆನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಎಸ್ ಸರ್, ಫ್ಯಾಂಟಾಸ್ಟಿಕ್ ಸರ್.